ಏನು ಮಂಡ್ಯ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಮಾಡುವಂಥ ಒಂದು ವಿಚಾರದಲ್ಲಿ ನನ್ನ ಹತ್ರ FIR ಕಾಪಿ ಇದೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ನೀಡಿರುವಂಥ ದೂರನ್ನು ಕೂಡ ನನ್ನ ಹತ್ರ ಇದೆ. ತಮಗೆಲ್ಲ ಸಿಕ್ಕಿದೆ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಒಂದು ದೂರನ್ನು ಕೊಡ್ತಾರೆ. ಅದರ ಆಧಾರದ ಮೇರೆಗೆ ಒಟ್ಟು 53 ಜನರ ವಿರುದ್ಧ FIR ಅನ್ನು ದಾಖಲು ಮಾಡಿದ್ವಿ. ಒಟ್ಟು 23 ಸೆಕ್ಷನ್ಸ್ಗಳ ಅಡಿನಲ್ಲಿ ದೂರನ್ನು ದಾಖಲಾಗಿರುವಂಥದ್ದು. ಭಾರತೀಯ ನ್ಯಾಯ ಸಂಹಿತ BNS ಹೊಸದಾಗಿ ಬಂದಿರುವಂಥ 2023 ಕಾಯ್ದೆ CRPC ಬದಲು BNS ಅಂತ ತಗೊಂಬಂದಿದ್ದಾರೆ. ಅದರ ಅಡಿನಲ್ಲಿ 53 ಜನರ ವಿರುದ್ಧ ಕೇಸನ್ನು FIR ಅನ್ನು ದಾಖಲು ಮಾಡಿದ್ದಾರೆ, ಕ್ರಿಮಿನಲ್ ಕೇಸ್ ಸೇರಿ. ಅದರಲ್ಲಿ 23 ಜನರು ಹಿಂದೂ ಸಮುದಾಯಕ್ಕೆ ಸೇರಿದವರು, ಇನ್ನು 30 ಜನರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಎಲ್ಲ ಯಂಗ್ಸ್ಟರ್ಸ್, ಯೂತ್ಸ್. ಮ್ಯಾಕ್ಸಿಮಮ್ ಏಜು 38 ವರ್ಷ, 40 ವರ್ಷ, 22, 23, 30, 31 ವರ್ಷದ ಯುವಕರು ವಿರುದ್ಧ ಭಾಳ ಪ್ರಬಲವಾದ ಸೆಕ್ಷನ್ಸ್ಗಳ ಅಡಿನಲ್ಲಿ ಕೇಸ್ ದಾಖಲಾಗಿದೆ. ಇದು ಪೂರ್ವ ನಿಯೋಜಿತ ಕೃತ್ಯ. BJP, JDS ಮತ್ತು RSS ರವರ ಪ್ರೀ ಪ್ಲ್ಯಾನ್ಡ್, ಎಫೆಕ್ಟಿವ್ ಆಗಿ, ಮೆಟಿಕ್ಯುಲಸ್ ಆಗಿ ಪ್ಲ್ಯಾನ್ ಮಾಡಿರುವಂಥ ಒಂದು ಕೃತ್ಯ. ಅದಕ್ಕೆ ಕೆಲವು ದಾಖಲೆಗಳನ್ನು ಹೋಮ್ ಡಿಪಾರ್ಟ್ಮೆಂಟಿಂದ ಹೋಮ್ ಮಿನಿಸ್ಟರ್ ಬಿಡುಗಡೆ ಮಾಡ್ತಾರೆ. ತನಿಖೆ ಹಂತದಲ್ಲಿರುವುದರಿಂದ ನಾವು ಜಾಸ್ತಿ ಹೇಳುವಂಥದ್ದು ಸೂಕ್ತವಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಪಕ್ಷಕ್ಕೆ ಜವಾಬ್ದಾರಿ ಇದೆ. ಜನರಿಗೆ ಮಾಧ್ಯಮದ ಮೂಲಕ ಇವರು BJP, JDSನವರು ಏನು ತಪ್ಪು ಮಾಹಿತಿಗಳನ್ನು ಕೊಟ್ಟು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಕಳೆದ 48 ಅವರ್ಸಿಂದ ಏನು ಮಾಡ್ತಾ ಇದ್ದಾರೆ, ಅದೊಂದಷ್ಟು ಸ್ಪಷ್ಟೀಕರಣ ಕೊಡುವಂಥದ್ದಕ್ಕೆ ನಾವು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ರಾಜ್ಯದಲ್ಲಿ ಸರ್ಕಾರದ ಪರವಾಗಿ ಹೋಮ್ ಮಿನಿಸ್ಟ್ರು ಡಾಕ್ಟರ್ G. ಪರಮೇಶ್ವರ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮನೆ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿರ್ದಾಕ್ಷಿಣ್ಯವಾಗಿ ಯಾವ ಕೋಮಿನವರಾಗಿದ್ದರೂ ಸರಿನೇ ಮುಲಾಜಿಲ್ದೇನೆ ಕ್ರಮ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೀವಿ, ಮಾಡ್ತೀವಿ, 100ಕ್ಕೂ 100ರಷ್ಟು ಮಾಡ್ತೀವಿ. ಆದರೆ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀನಿ ಹೋಮ್ ಡಿಪಾರ್ಟ್ಮೆಂಟ್ಗೆ, ಮನೆ ಮುಖ್ಯಮಂತ್ರಿಗಳಿಗೆ, ದಯಮಾಡಿ ಈ ಗಲಭೆ ಆದ ಮೇಲೆ ಕೂಡ R. ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು, CT ರವಿ ಅವರು, ವಿಜಯೇಂದ್ರ ಅವರು ನಿನ್ನೆ ಹೋಗಿ ಮಾಧ್ಯಮಗಳ ಮುಂದೆ, ಮಾಧ್ಯಮಗಳ ಮೂಲಕ ಪ್ರಚೋದನೆ ಹೇಳಿಕೆ ಕೊಡುವಂಥದ್ದು ಇದೆಯಲ್ಲ, ಇದ್ರ ವಿರುದ್ಧ, ಇವ್ರ ವಿರುದ್ಧ ಗೂಂಡಾ ಕಾಯ್ದೆ ದಾಖಲಾಗಬೇಕು. ಐ ಹರ್ಜ್ ಅಪಾನ್ ದ ಹೋಮ್ ಡಿಪಾರ್ಟ್ಮೆಂಟ್, ನಿರ್ದಾಕ್ಷಿಣ್ಯವಾಗಿ ದಯಮಾಡಿ ಕೋಮು ಗಲಭೆ ಆಗಿರುವಂಥ ಸ್ಥಳದಲ್ಲಿ ಹೋಗಿ ಮತ್ತೆ ಪ್ರಚೋದನೆ ಹೇಳಿಕೆಯನ್ನು ಕೊಡುವಂಥದ್ದು, ಒಂದು ಕೋಮಿನ ವರ್ಗದವ್ರನ್ನ ತುಚ್ಛವಾಗಿ ಬೈಯುವಂಥದ್ದು, ಸಿಂಗ್ಯುಲರಾಗಿ ಬೈಯುವಂಥದ್ದು, ಅನ್ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಬೈಯುವಂಥ ಒಂದು ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಗೂಂಡಾ ಕಾಯ್ದೆ ಅಡಿನಲ್ಲಿ 4 ಜನದ ವಿರುದ್ಧ ಕೇಸ್ ದಾಖಲಾಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿರುತ್ತೆ. ಇಡೀ ದೇಶದಲ್ಲಿ BJP ಮತ್ತು RSSನವರು ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡುವಂಥದ್ದು ಒಂದಾದರೆ, ಕೋಮು ಗಲಭೆಯನ್ನು ಸೃಷ್ಟಿ ಮಾಡಿ ಬೆಂಕಿ ಬಿದ್ದಿರುವಂಥ ಮನೆಯಲ್ಲಿ ಗಳ ಇರೋದು ಇಲ್ಲ ರೊಟ್ಟಿನ ಸುಟ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದು ಕಳೆದ 10 ವರ್ಷಗಳಿಂದ ಸಕ್ಸಸ್ನ ಕಂಡಿದ್ದಾರೆ. ಆ ರುಚಿಯನ್ನು ನೋಡಿ ಅಲ್ಲಲ್ಲೇ ಇದನ್ನು ಪ್ರಯೋಗವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ನನಗೆ ಹೋಮ್ ಡಿಪಾರ್ಟ್ಮೆಂಟರೇ ಕೊಟ್ಟಿರುವಂಥ ಒಂದಷ್ಟು ಮಾಹಿತಿ ನನ್ನ ಹತ್ರ ಇದೆ. ಕೆಲವು ಮಾಧ್ಯಮಗಳಲ್ಲಿ ಬಿತ್ತರ ಆಗಿರುವಂಥದ್ದು ಕೂಡ ನನ್ನ ಹತ್ರ ಇದೆ. ಬಸವರಾಜ ಬೊಮ್ಮಾಯಿ ಅವರು ಮತ್ತು ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ 2019ರಿಂದ 2023ರವರೆಗೆ ಸುಮಾರು 752 ಕೋಮು ಪ್ರಕರಣಗಳು ನಡೆದಿವೆ. 752 4 ವರ್ಷದಲ್ಲಿ BJP ರೂಲ್ಡ್
ಸ್ಟೇಟ್ ಕರ್ನಾಟಕದಲ್ಲಿ 2019ರಿಂದ 2023ರವರೆಗೆ 750 ಕೋಮು ಪ್ರಕರಣಗಳು. ಕ್ಯಾಲ್ಕುಲೇಷನ್ ಮಾಡಿರೋ ಪ್ರಕಾರ, ಮಾಧ್ಯಮಗಳಲ್ಲಿ ಪ್ರಕಟ ಆಗಿರುವಂಥ ಪ್ರಕಾರ 12 ದಿನಕ್ಕೊಂದು ಒಂದು ಕೋಮು ಸಂಬಂಧಿ ಕೇಸು. ಗೃಹ ಮಂಡಳಿಯವರು ಕೊಟ್ಟಿರುವಂಥ ಮಾಹಿತಿ. ಫಾರ್ ಎವ್ರಿ 12 days, one communal case is being registered in Karnataka in 4 years' time. ಸುಮಾರು 120 ಘಟನೆಗಳಲ್ಲಿ ಅನೈತಿಕ ಪೊಲೀಸ್ ಗಿರಿಘಟನೆಗಳು ಹೆಚ್ಚು ಹಿಂದೂ ಸಂಘಟನೆಗಳಿಂದ ನಡೆದಿವೆ. ನಾನು ಹೇಳ್ತಾ ಇರುವಂಥದ್ದಲ್ಲ, ಹೋಮ್ ಡಿಪಾರ್ಟ್ಮೆಂಟ್ ನೀಡಿರುವಂಥ ಮಾಹಿತಿ. 33 ಹಿಂದೂ ಸಂಘಟನೆಗಳ ಕುಮ್ಮಕ್ಕಿನಿಂದ ನಡೆದರೆ 4 ಮುಸ್ಲಿಂ ಗುಂಪುಗಳಿಂದ ನಡೆದಿವೆ. ಬನ್ನಿ ವಾಸಣ್ಣವರೇ. ಬಿಜೆಪಿ ಅಧಿಕಾರದಲ್ಲಿದ್ದಂಥ 2019ರಲ್ಲಿ ದೇಶದಲ್ಲಿ ಕೋಮು ಗಲಭೆಯಲ್ಲಿ ಕರ್ನಾಟಕ 2ನೇ ಸ್ಥಾನ. 2019ರಿಂದ 2023ವರೆಗೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಏನಿತ್ತು, ಕಮ್ಯುನಲ್ ವೈಲೆನ್ಸ್ ಅಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ಸ್ಟ್ಯಾಂಡ್ ಸೆಕೆಂಡ್. ಅದರಲ್ಲಿ ಬಹಳ ಪ್ರಮುಖವಾಗಿ ದಕ್ಷಿಣ ಜಿಲ್ಲೆಯ ಸುಳ್ಯ ಸಮೀಪದ ಬೆಳ್ಳಾರೆ ಬಳಿ ಜುಲೈ 19, 2022 ಕ್ಷುಲ್ಲಕ ಕಾರಣಕ್ಕೆ ಯಾವ ಸಂಘಟನೆಗೂ ಸೇರದ ಮಸೂದ್ ಎಂಬ 18ರ ಅರೆಯದ ಯುವಕನ ಹತ್ಯೆ. ಆತನ ವಯಸ್ಸು ಬರೀ 19 ವರ್ಷ. ಪ್ರವೀಣ್ ನೆಟ್ಟಾರು ಹತ್ಯೆ ಬಳಿಕ ಮಸೂದ್ ಹತ್ಯೆ ಮುನ್ನೆಲೆಗೆ ಬಂತು. ಜುಲೈ 26, 2022 ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ಸಮೀಪದ ನೆಟ್ಟಾರುವಿನ 32 ವರ್ಷದ ಪ್ರವೀಣ್ ನೆಟ್ಟಾರು ಹತ್ಯೆ. ಜುಲೈ 28, 2028 ಅಂಗಡಿ ಮುಂದೆ ನಿಂತಿದ್ದ ಫಾಜಿಲ್ ಹತ್ಯೆ ದಕ್ಷಿಣ ಕನ್ನಡ ಜಿಲ್ಲೆ ಸುರತ್ಕಲ್ಲಿನ ಮಂಗಳಪೇಟೆಯಲ್ಲಿ ಘಟನೆ. ವಯಸ್ಸು 25. ಬೆಳ್ಳಾರಿಗೆ ಭೇಟಿ ನೀಡಿದ್ದರು ಬಸವರಾಜ ಬೊಮ್ಮಾಯಿಯವರು. ಈ ಮುಸ್ಲಿಂ ಯುವಕರ ಮನೆಗೆ ಭೇಟಿ ನೀಡಲಿಲ್ಲ, ಇವರಿಗೆ ಪರಿಹಾರನೂ ಕೊಡಲಿಲ್ಲ. ಹಿಂದೂ ಸತ್ರೆ ಅವರಿಗೆ 25 ಲಕ್ಷ 50 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿರುವಂಥದ್ದು ನಾವು ಕಂಡಿದ್ದೀವಿ. ಹೋಮ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥದ್ದೇ ಬರೀ ದಕ್ಷಿಣ ಕನ್ನಡದಲ್ಲೇ 2021ರ ಸುಮಾರು 38 ಹೆಚ್ಚು ಪ್ರಕರಣಗಳು ಇನ್ನೂ ತನಿಖಾ ಹಂತದಲ್ಲಿದ್ದಾವೆ. ಕೋಮು ಗಲಭೆಯಲ್ಲಿ ಇಲ್ಲೂವರೆಗೆ ಬಿಲ್ಲಾ ಸಮುದಾಯದವರೇ 21 ಜನ ಯುವಕರು ಪ್ರಾಣ ಬಿಟ್ಟಿದ್ದಾರೆ. 21 people, all 21 belong to the one community, ಬಿಲ್ಲವಾ ಕಮ್ಯುನಿಟಿ. ನಾನು ಕೊಟ್ಟಿರೋದಲ್ಲ, ಹೋಮ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥ ಮಾಹಿತಿ.